ಸಮಯದ ಅಭಾವ. ಸಿದ್ದೇಶ್ವರ ಶ್ರೀಗಳಿಗೆ ಡಿಸಿಪ್ಲಿನ್, ಈ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ರು. ಯಾವುದೇ ಕಾರ್ಯಕ್ರಮದಲ್ಲಿ 10 ನಿಮಿಷ ತಡವಾದರೂ ಸಹ ಅವರು ವೇದಿಕೆಯಿಂದ ಕೆಳಗಿಳಿದ್ರು. ಅವರ ಅನುಚರರಾದಂತಹ ನಾವು ಸಹ ಅದನ್ನೇ ಪಾಲಿಸೋಣ ಅಂತ ಹೇಳ್ತಾ, ಮೊದಲನೇದಾಗಿ ನನ್ನ ಆರಾಧ್ಯ ದೈವ ಸಿದ್ಧಗಂಗಾ ಶ್ರೀಗಳ ಪಾದ ಕಮಲಗಳಿಗೆ ಹೊರಮಡುತ್ತಾ, ಕಾವೇರಿಯ ಈ ನೆಲದಲ್ಲಿ ಬದುಕುವ ಬಾಳುವ ಅವಕಾಶ ಕೊಟ್ಟವರು ಸಿದ್ಧಗಂಗೆಯ ಶ್ರೀಗಳು. ಭೀಮಾ ತೀರದ ಆ ನೆಲದಲ್ಲಿ ನನ್ನ ಭಕ್ತಿ ಸಮರ್ಪಣೆಗೆ ಅವಕಾಶ ಮಾಡಿಕೊಟ್ಟವರು ಪಾಂಡುರಂಗ ಮತ್ತು ಸಿದ್ದೇಶ್ವರ ಶ್ರೀಗಳ ಪಾದ ಕಮಲಗಳಿಗೆ ಹೊರಮಡುತ್ತಾ, ನನ್ನ ಮೊದಲ ಬಾರಿಗೆ ಆ ದಡಕ್ಕೆ ಲೇಖಕರಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕರೆಯಿಸಿದ ರವಿಕುಮಾರ್ ಸೊಲ್ಲಾಪುರ ಅವರು ಸಹ ನಮ್ಮ ಜೊತೆ ಇದ್ದಾರೆ. ತುಂಬ ಸಂತೋಷದ ವಿಷಯ ಅಂತ ಹೇಳ್ತಾ, ವೇದಿಕೆಯ ಮೇಲಿರುವಂತಹ ಅತಿಥಿ ಮಹೋದಯರೇ, ಗುರು ಹಿರಿಯರೇ ಹಾಗೂ ಆತ್ಮೀಯ ಸಾಹಿತ್ಯಾಭಿಮಾನಿಗಳು, ತನುವಿನೊಳಗೆ ತನುವ ಕಳೆದು ಮನದೊಳಗೆ ಮನವ ಕಳೆದು ಗುರಿಯೊಳಗೆ ಗುರಿಯ ಬೆರೆಸಿ ಹರಿಯೊಳಗೆ ಹರಿಯ ನದಿಯಂತೆ ಕೂಡಿತ್ತು ನೋಡ ಚನ್ನ ಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯರ ಈ ವಚನದಲ್ಲಿ ಲೌಕಿಕವಾದ ತನು ಮನಗಳನ್ನ ಮರೆತು ಪರಮಾತ್ಮನಲ್ಲಿ ಅಥವಾ ಜ್ಞಾನದಲ್ಲಿ, ಜ್ಞಾನದ ಗುರಿಯಲ್ಲಿ ಲೀನವಾಗುವ ಸ್ಥಿತಿಯನ್ನು ಅಕ್ಕ ಮಹಾದೇವಿ ಈ ವಚನದಲ್ಲಿ ವಿವರಿಸುತ್ತಾರೆ. ಸಿದ್ದೇಶ್ವರ ಶ್ರೀಗಳು ಸಹ ಕೂಡ ಅಕ್ಷರ ಸಹ ಇಂತಹುದೇ ಸ್ಥಿತಿಯಲ್ಲಿದ್ದವರು. ಅವರ ಬದುಕಿನ ಶಿಸ್ತು, ಮೌನ ಮತ್ತು ಜ್ಞಾನದ ಪ್ರಭೆಯನ್ನು ಶ್ರೀಗಳ ಪರಮ ಶಿಷ್ಯರಾದಂತಹ ರಾಘವ್ ಸರ್ ಅವರು ಅವರ 101ನೇ ಕೃತಿಯಾದ ಯೋಗಸ್ಥ ಕೃತಿಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಅವರ ಜೀವನವನ್ನ ಕಟ್ಟಿಕೊಟ್ಟಿದ್ದಾರೆ. ಈ ಕೃತಿಯು 2024ರ ಮೇ ತಿಂಗಳಲ್ಲಿ ಪ್ರಕಟವಾಗಿ ಇಂದು 6ನೇ ಮುದ್ರಣವನ್ನು ಕಂಡು ತೆಲುಗು, ಹಿಂದಿ, ಇಂಗ್ಲಿಷ್ ಹಾಗೂ ಮರಾಠಿ ಭಾಷೆಗಳಲ್ಲಿ ಭಾಷಾಂತರಗೊಂಡು ಕನ್ನಡವನ್ನು ಒಳಗೊಂಡಂತೆ ಪಂಚಾರತಿಯಾಗಿ ಪ್ರಜ್ವಲಿಸುತ್ತಲಿದೆ ಯೋಗಸ್ಥ ಕೃತಿಯು. ಈ ಯಶಸ್ಸು ಕೇವಲ ಪುಸ್ತಕದ ಮಾರಾಟವಲ್ಲ, ಅದು ನನ್ನನ್ನೂ ಒಳಗೊಂಡಂತೆ ಓದುಗರ ಹೃದಯದಲ್ಲಿ ಮೂಡಿಸಿದ ಭರವಸೆಯಲ್ಲಿ ಅಡಗಿದ ಅದರ ಫಲವೇ ಈ ಲೋಕಸೃಷ್ಟಿ ಬಹುರೂಪ ಲೇಖನಗಳನ್ನು ಸಂಪಾದಿಸಿದ ವಿಮರ್ಶಾತ್ಮಕವಾದಂತಹ ಒತ್ತಿಗೆಯಾಗಿದೆ. ಈ ಕೃತಿ ಕೇವಲ ಅಭಿಪ್ರಾಯಗಳ ಸಂಗ್ರಹವಾಗಿರಲಿಲ್ಲ, ಸಂತ ಚಿಂತನೆಯ ಆಧ್ಯಾತ್ಮಿಕ ಯಾತ್ರೆಯ